ಅಂಡ್ ಜೆಂಟಲ್ಮನ್, ಐಪಿಎಲ್ ಹಬ್ಬ ಮತ್ತೆ ಶುರುವಾಗಿದೆ. ಆದರೆ ಈ ಬಾರಿಯ ಸೀಸನ್ ಎಲ್ಲೋ ಒಂದು ಕಡೆ ಸಿಎಸ್ಕೆ ಅಭಿಮಾನಿಗಳ ಕಣ್ಣಲ್ಲಿ ನೀರು ತರಿಸ್ತಾ ಇದೆ. ಯಾಕಂದ್ರೆ ಭಾರತೀಯ ಕ್ರಿಕೆಟ್ನ ಮಹಾನ್ ಫಿನಿಷರ್ ಮಹೇಂದ್ರ ಸಿಂಗ್ ಧೋನಿ ಅವರಿಗೆ ಇದು ಕೊನೆಯ ಐಪಿಎಲ್ ಎನ್ನಲಾಗ್ತಾ ಇದೆ. ನಂಬರ್ 7 ಜರ್ಸಿ ಧರಿಸಿ ಧೋನಿ ಅಖಾಡಕ್ಕಿಳಿಯೋದನ್ನ ನೋಡಲು ಅಭಿಮಾನಿಗಳೆಲ್ಲರೂ ಸಜ್ಜಾಗಿದ್ದಾರೆ. ಆದರೆ ಇದು ಅವರ ಕೊನೆಯ ಐಪಿಎಲ್ ಅನ್ನುವಂತಹ ಸುಳಿವು ಕ್ರಿಕೆಟ್ ಲೋಕದಲ್ಲಿ ಸಂಚಲನವನ್ನ ಮೂಡಿಸಿದೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಧೋನಿ ಕೇವಲ ಒಬ್ಬ ಆಟಗಾರನಲ್ಲ, ಕ್ರಿಕೆಟ್ ಪ್ರೇಮಿಗಳ ಆರಾಧ್ಯ ದೈವ, ಕೂಲ್ ಕ್ಯಾಪ್ಟನ್. 2008ರಿಂದ ಆರಂಭವಾದಂತಹ ಐಪಿಎಲ್ ಪಯಣದಲ್ಲಿ ಧೋನಿ ದಾಖಲೆಗಳು ಅಪ್ರತಿಮವಾದುದು. ಹಾಗಾದ್ರೆ ಇಲ್ಲಿವರೆಗೂ ಐಪಿಎಲ್ ಅಲ್ಲಿ ಧೋನಿ ದಾಖಲೆಗಳನ್ನ ನೋಡೋಣ. ಎಸ್, ಧೋನಿ ಇದುವರೆಗೂ 278 ಐಪಿಎಲ್ ಪಂದ್ಯಗಳನ್ನ ಆಡಿದ್ದು ಅತಿ ಹೆಚ್ಚು ಪಂದ್ಯವಾಡಿದ ದಾಖಲೆಯನ್ನ ಹೊಂದಿದ್ದಾರೆ. ತಮ್ಮ ಅತ್ಯದ್ಭುತ ಬ್ಯಾಟಿಂಗ್ ಮೂಲಕ 5439ಕ್ಕೂ ಅಧಿಕ ರನ್ ಗಳಿಸಿದ್ದಾರೆ. ಐಪಿಎಲ್ ಅಲ್ಲಿ ಬರೋಬ್ಬರಿ 264 ಸಿಕ್ಸರ್ಗಳನ್ನ ಸಿಡಿಸೋ ಮೂಲಕ ಅಭಿಮಾನಿಗಳನ್ನ ರಂಜಿಸಿದ್ದಾರೆ. ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಬರೋಬ್ಬರಿ 5 ಐಪಿಎಲ್ ಟ್ರೋಫಿಗಳನ್ನ ತಂದುಕೊಟ್ಟಂತಹ ಹಿರಿಮೆ ಇವರದ್ದು. ವಿಕೆಟ್ ಕೀಪರ್ ಆಗಿ 158 ಕ್ಯಾಚ್ಗಳು ಮತ್ತು 47 ಸ್ಟಂಪಿಂಗ್ಗಳನ್ನ ಮಾಡಿ ವಿಕೆಟ್ ಹಿಂಭಾಗದಲ್ಲಿ ನಿಂತಹ ಸೂಪರ್ ಮ್ಯಾನ್ ಎನಿಸಿಕೊಂಡಿದ್ದಾರೆ. ಇನ್ನು ಕ್ರಿಕೆಟ್ ಜಗತ್ತಿನಲ್ಲಿ ದಾಖಲೆಗಳ ಸುರಿಮಳೆಗೈದಂತಹ ಧೋನಿ ವೈಯಕ್ತಿಕ ಜೀವನ ಯಾವ ಸಿನಿಮಾಗೂ ಕಡಿಮೆ ಇಲ್ಲ. ದಾಂಪತ್ಯ ಜೀವನಕ್ಕೆ ಕಾಲಿಡೋದಕ್ಕೂ ಮೊದಲು ಧೋನಿ ಹೆಸರು ದೀಪಿಕಾ ಪಡುಕೋಣೆ, ಸೋನಾಕ್ಷಿ ಸಿನ್ಹಾ, ಪ್ರೀತಿ ಸಿಮೋಸ್, ಅಸೀನ್, ಲಕ್ಷ್ಮಿ ರೈ ಮುಂತಾದ ತಾರಿಯರ ಜೊತೆ ತಳುಕು ಹಾಕಿಕೊಂಡಿತ್ತು. ಇದಾದ ಮೇಲೆ ಧೋನಿ ದಿ ಅನ್ಟೋಲ್ಡ್ ಸ್ಟೋರಿ ಸಿನಿಮಾದಲ್ಲಿ ಹೆಚ್ಚು ಕಡಿಮೆ ಅವರ ಪರ್ಸನಲ್ ಲೈಫ್ ಬಗ್ಗೆ ತೋರಿಸಲಾಗಿದೆ. ಈ ಸಿನಿಮಾ ಕ್ರೀಡಾ ತಾರೆಯರ ಬಗ್ಗೆ ನಿರ್ಮಿಸಿದಂತಹ ಇತರೆ ಸಿನಿಮಾಗಳಿಗಿಂತಲೂ ಅತಿ ಹೆಚ್ಚು ಆದಾಯವನ್ನ ಗಳಿಸಿತ್ತು. ಸಿನಿಮಾದಲ್ಲಿ ತೋರಿಸಿರುವಂತೆ ಧೋನಿಯವರ ಮೊದಲ ಗೆಳತಿ ಪ್ರಿಯಾಂಕಾ ಕಾರು ಅಪಘಾತದಲ್ಲಿ ಪ್ರಾಣವನ್ನ ಕಳೆದುಕೊಂಡ್ರು. ತದನಂತರ ಧೋನಿ ಜೀವನಕ್ಕೆ ಸಾಕ್ಷಿ ಎಂಟ್ರಿ ಕೊಟ್ರು. 2010 ಜುಲೈ 4ಕ್ಕೆ ಧೋನಿ ಸಾಕ್ಷಿ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು. ಇದಿಷ್ಟೇ ಅಲ್ಲದೆ ಧೋನಿ ಕೆಲ ಸಿನಿಮಾಗಳಲ್ಲಿಯೂ ಕೂಡ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. 2010ರಲ್ಲಿ ಜಾನ್ ಅಬ್ರಾಮ್ ನಟನೆಯ ಹುಕ್ಯಾ ಕ್ರೋಕ್ ಸಿನಿಮಾದಲ್ಲಿ ಧೋನಿ ನಟಿಸಿದ್ರು. ಆದರೆ ಕೆಲವು ಕಾರಣಗಳಿಂದ ಈ ಸಿನಿಮಾ ಬಿಡುಗಡೆಯಾಗಿಲ್ಲ. ಇತ್ತೀಚೆಗೆ ಬಿಡುಗಡೆಯಾದಂತಹ ದಳಪತಿ ವಿಜಯ್ ಅವರ ದಿ ಗೋಟ್ ತಮಿಳು ಸಿನಿಮಾದಲ್ಲಿ ಧೋನಿ ಅವರ ಐಪಿಎಲ್ ಪಂದ್ಯದ ದೃಶ್ಯಗಳನ್ನ ಬಳಸಿಕೊಳ್ಳಲಾಗಿದೆ. ಇದು ನೇರ ನಟನೆಯಲ್ಲದಿದ್ರೂ ಕೂಡ ಅಭಿಮಾನಿಗಳಲ್ಲಿ ದೊಡ್ಡ ಕ್ರೇಜ್ ಅನ್ನ ಹುಟ್ಟಿಸಿತ್ತು. ಇಷ್ಟೇ ಅಲ್ಲ, ಇವರು ಧೋನಿ ಎಂಟರ್ಟೈನ್ಮೆಂಟ್ ಅನ್ನುವಂಥ ನಿರ್ಮಾಣ ಸಂಸ್ಥೆಯನ್ನ ಹೊಂದಿದ್ದಾರೆ. ಲೆಟ್ಸ್ ಗೆಟ್ ಮ್ಯಾರಿಡ್ ಈ ತಮಿಳು ಸಿನಿಮಾವನ್ನ ಧೋನಿ ಅವರ ಸಂಸ್ಥೆಯೇ ನಿರ್ಮಾಣವನ್ನ ಮಾಡಿದೆ. ಸಾಮಾನ್ಯವಾಗಿ ಸೆಲೆಬ್ರಿಟಿಗಳದ್ದು ಏನಾದ್ರೂ ಒಂದು ಕಾಂಟ್ರವರ್ಸಿ ಇದ್ದೇ ಇರುತ್ತೆ. ಆದ್ರೆ ಧೋನಿ ಬಗ್ಗೆ ಹುಡುಕಿದ್ರು ಕೂಡ ಒಂದೇ ಒಂದು ಕಾಂಟ್ರವರ್ಸಿ ಸಿಗೋದಿಲ್ಲ. ಇವರು ಮೂಲತಃ ಜಾರ್ಖಂಡ್ನವರು, ಆದ್ರೆ ಚೆನ್ನೈಯನ್ನೇ ತನ್ನ ತವರು ಮನೆಯಾಗಿಸಿಕೊಂಡಿದ್ದಾರೆ. ಜೊತೆಗೆ ಅಲ್ಲೇ ಅತಿ ಹೆಚ್ಚು ಹೂಡಿಕೆ ಮಾಡುವ ಮೂಲಕ ಚೆನ್ನೈ ಮೇಲೆ ತನಗೆ ಪ್ರೀತಿ ಅಭಿಮಾನ ಇದೆ ಅನ್ನೋದನ್ನ ತೋರಿಸಿದ್ದಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 2007ರ T20 ವಿಶ್ವಕಪ್, 2011ರ ಏಕದಿನ ವಿಶ್ವಕಪ್ ಹಾಗೂ 2013ರ ಚಾಂಪಿಯನ್ಸ್ ಟ್ರೋಫಿ ಗೆದ್ದಂತಹ ಏಕೈಕ ನಾಯಕ MSD. 2014ರಲ್ಲಿ ಟೆಸ್ಟ್ ಕ್ರಿಕೆಟ್ನಿಂದ 2021ರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಗಳಿಂದ ನಿವೃತ್ತಿ ಹೊಂದಿದಂತಹ ಕೂಲ್ ಕ್ಯಾಪ್ಟನ್ ಈಗ ಐಪಿಎಲ್ ನಿಂದಲೂ ವಿದಾಯ ಹೇಳುವಂತಹ ಸುಳಿವನ್ನ ನೀಡಿದ್ದಾರೆ. 2026ರ ಈ ಸೀಸನ್ ಧೋನಿಯವರ ದಾಖಲೆಗಳ ಕಿರೀಟಕ್ಕೆ ಯಾವ ಹೊಸ ಗರಿ ಸೇರಿಸಲಿದೆ? ಸಿಎಸ್ಕೆ ಮತ್ತೊಂದು ಕಪ್ ಗೆದ್ದು ತಲಾಗೆ ಸ್ಮರಣೀಯ ವಿದಾಯವನ್ನ ನೀಡುತ್ತಾ
ಅದನ್ನ ಕಾದು ನೋಡ್ಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.